ಅವ್ರು ಖಂಡಿತವಾಗೂ ಲೈಫಲ್ಲಿ ಗೆಲ್ತಾರೆ. ನಾನೆಲ್ಲ ಯಂಗ್ಸ್ಟರ್ಸ್ ಹೇಳ್ತಿದ್ದೀನಿ, ಐ ಯೂಸ್ ಟು ಟೆಲ್ ಫ್ಯಾಮಿಲಿ FAMILY, ಫಾದರ್ ಅಂಡ್ ಮದರ್, ಐ ಲವ್ ಯು. ದಟ್ ಈಸ್ ದ ಮೀನಿಂಗ್ ಆಫ್ ದ ಫ್ಯಾಮಿಲಿ. ಹಿಂದಿಯಲ್ಲಿ ಒಂದು ಮಾತಿದೆ, जो देखने से फर्क नहीं पड़ता, लिखने से फर्क नहीं पड़ता, सुनने से फर्क नहीं पड़ता, सोचने से फर्क पड़ता जिंदगी में. ಥಿಂಕ್, ನೀನೇನಾಗಬೇಕು. ಬಹಳಷ್ಟು ಜನ ಸರ್ ನಾನು MBBS ಮಾಡಬೇಕು ಅಂತಿದ್ದೀನಿ. ನಾನು ಹೇಳ್ತಾ ಇರ್ತೀನಿ, MBBS ಅಂದ್ರೆ ಮಾ ಬಾಪ್ ಕಾ ಬಡಾ ಸಪನಾ ಅಂತ. MBBS ಅಂದ್ರೆ ಮೇರಾ ಬಾಯ್ ಅವ್ರ ಬಹನೋ ಕಾ ಬಡಾ ಸಪನಾ ಅಂತ. ಇವತ್ತು ತುಂಬ ಜನ ಹೈಸ್ಕೂಲ್ಸಲ್ಲಿ ಇದ್ದೀರಾ, ಕಾಲೇಜಲ್ಲಿ ಇದ್ದೀರಾ, ಲೈಫಲ್ಲಿ ಪರವಾಗಿಲ್ಲ, ಸೋಲ್ತೀವಿ, ಗೆಲ್ತೀವಿ, ಡಿಪ್ರೆಸ್ ಆಗ್ತೀರಾ. ನಾನೆಲ್ಲ ಹೈಸ್ಕೂಲ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದೀನಿ, ಲೈಫಲ್ಲಿ ಡಿಪ್ರೆಸ್ ಆಗಿ ಅಪ್ಪಿ ತಪ್ಪಿ ಕೂಡ ಸ್ಯೂಸೈಡ್ ಮಾಡ್ಕೊಂತೀವಿ ಅನ್ನೋ ತಾಟಕ್ಕೆ ಬರಬೇಡಿ. ಅಪ್ಪಿ ತಪ್ಪಿ ಸ್ಯೂಸೈಡ್ ಮಾಡ್ಕೊಂಡು ಸತ್ತೋದ್ರೆ ಮತ್ತೆ ಹುಟ್ಟಿದ್ರೆ LKG ಇಂದ ಆಗ್ತಾರೆ ಹೇಳ್ತಾ ಇದ್ದೀನಿ. ಮತ್ತೆ LKG ಇಂದ ಓದೋದು ತುಂಬಾ ಕಷ್ಟ. ಅದಕ್ಕೆ ಯಾವತ್ತಾದ್ರೂ ಬೇಜಾರಾದ್ರೆ ಇಲ್ಲ ಇನ್ ಮುಂದೆ ಓದ್ಕೊಂಡು ಹೋಗೋಣ ಅನ್ಕೋಬೇಕು. ಡಿಪ್ರೆಸ್ ಆಗ್ಬಿಟ್ಟು ಲೈಫಲ್ಲಿ ಯಾವತ್ತಕ್ಕೂ ಡಿಪ್ರೆಸ್ ಆಗಬಾರ್ದು. ಸ್ಯೂಸೈಡ್ ಇಸ್ ಅ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಎ ಟೆಂಪರರಿ ಪ್ರಾಬ್ಲಮ್ ಅಂತ. ಯಾವತ್ತಾದ್ರೂ ದೇವ್ರನ್ನ ನೋಡ್ಬೇಕು ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ, ಅಡುಗೆ ಮನೆಯಲ್ಲಿರೋ ಅಮ್ಮನ ನೋಡಿದ್ರು ಸಾಕಮ್ಮ. ಬೆಟ್ಟದ ಮೇಲೆ ಹೋಗಿ ದರ್ಶನ ಮಾಡಿದ್ರೇನೆಲ್ಲ. ಯಾಕೆಂದ್ರೆ ನಿಮ್ಮ ತಂದೆ ತಾಯಿ ರಿಸ್ಕ್ ಬಹಳ ಇರುತ್ತೆ. ಇವತ್ತು ನೋಡಿ ನಿಮ್ಮ ತಂದೆ ತಾಯಿ ಸೈಕಾಲಜಿ ಹೆಂಗಿರುತ್ತೆ. ನೀವು ಸ್ಟೇಜಲ್ಲಿ ಡ್ಯಾನ್ಸ್ ಆಡಿ 50 ಜನ ಡ್ಯಾನ್ಸ್ ಆಡ್ತಿದ್ರು, ನಿಮ್ಮ ಅಪ್ಪ ಅಮ್ಮ ನಿನ್ನನ್ನು ಬಿಟ್ಟು ಅವ್ರು ಯಾರನ್ನೂ ನೋಡಲ್ಲ, ಇನ್ಯಾರನ್ನೂ ನೋಡೋದು ಇಲ್ಲ ಅವರು. ಜನರಲಿ ಹಿಂಗೆ. ಇಟ್ಸ್ ಅ ಲವ್ ಅಂಡ್ ಅಫೆಕ್ಷನ್ ಟುವರ್ಡ್ಸ್ ಯು. ಬದುಕು ಜಟಕ ಬಂಡಿ ವಿಧಿ ಹದರ ಸಾಹೇಬ ಮದುವೆಗೋ ಮಸಣಕೋ ಮಂಕುತಿಮ್ಮ ಅಂತ 10ನೇ ಕ್ಲಾಸೇ ಓದ್ತಿರೋ DVG ಅವರು ಡಿಗ್ರಿಗೆ ಲೆಸನ್ ಆಗಿ ಹೋಗ್ತಾರೆ. ಲೈಫಲ್ಲಿ ವಿಲ್ ಪವರ್ ಇದ್ರೆ ಯಾರು ಏನು ಬೇಕಾದರೂ ಆಗ್ಬೋದು. 150 ರೂಪಾಯಿ ಎತ್ಕೊಂಡು ಚೆನ್ನೈಗೆ ಹೋದಂತ ಕೋನಿದೇವಲ ಶಿವಶಂಕರ ವರಪ್ರಸಾದ್ ಮೆಗಾಸ್ಟಾರ್ ಚಿರಂಜೀವಿ ಆಗ್ತಾರೆ. 4ನೇ ಕ್ಲಾಸ್ ಡಿಸ್ಕಂಟಿನ್ಯೂ ಮಾಡಿದಂತ ನಮ್ಮ ಮುತ್ತುರಾಜ್ ಡಾಕ್ಟರ್ ರಾಜ್ಕುಮಾರ್ ಆಗ್ತಾರೆ. BTS ಕಂಡಕ್ಟರ್ ಆಗಿದ್ದಂತ ಶಿವಾಜಿರಾವ್ ಗಾಯಕ್ವಾಡ್ ಸೂಪರ್ ಸ್ಟಾರ್ ರಜನಿಕಾಂತ್ ಆಗ್ತಾರೆ. ಅಷ್ಟೇ ಯಾಕೆ, ಒಂದು ಬಡತನದಲ್ಲಿ ಹುಟ್ಟಿದಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ನಮ್ಮ ಜಿಲ್ಲೆಯವರು ಚಿಕ್ಕವೀರ ರಾಜೇಂದ್ರ ಕೃತಿ ಬರೆದು ಜ್ಞಾನಪೀಠ ಪ್ರಶಸ್ತಿವರೆಗೂ ಹೋಗ್ತಾರೆ. ಇವ್ರ ಹಿಂದೆ ಫೋರ್ಸ್ ಮಾಡಿದ್ದೇನು ಗೊತ್ತಾ? ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ ಬಸವ ಗಾಂಧಿ ಆಗಲು ಯಾವ ಕೋರ್ಸ್ಗಳುಂಟಯ್ಯ, ನಿಮ್ಮೊಳಗಿರೋ ಫೋರ್ಸ್ ಬೇಕಯ್ಯ ಅಂತ. ದಟ್ ಫೋರ್ಸ್ ಈಸ್ ನೀಡೆಡ್. ಸ್ಟಾರ್ಟ್ ಮಾಡಿ. ಬಹಳಷ್ಟು ಜನ ಈ 10th PUC ಅವ್ರಿಗೆ ಒಂದು ಮಾತು ಹೇಳ್ತೀನಿ. ಈ ಒಂದು ಮಗು 10th ಎಕ್ಸಾಮ್ ಆದ್ಮೇಲೆ ಅಮ್ಮನ ಹೋಗಿ ಕೇಳ್ತಂತೆ, ಅಮ್ಮ ಈ 2-3 ತಿಂಗಳಿಂದ ಮನೇಲಿ ತಿನ್ನಕ್ ತಗೊಳ್ಳೋಣ ಅಂತ ದುಡ್ಡು ಹುಡುಕ್ತಿದ್ದೆ. ಮೊದಲಾದ್ರೆ ನಿನ್ನ ದುಡ್ಡನ್ನ ಅಕ್ಕಿ ಡಬ್ಬದಲ್ಲಿ ರಾಗಿ ಡಬ್ಬದಲ್ಲಿ ಇಡ್ತಿದ್ದೆ. 2-3 ತಿಂಗಳಿಂದ ಮನೆಯಲ್ಲಿ ಎಲ್ಲಿ ಹುಡುಕಿದ್ರು ದುಡ್ಡು ಸಿಕ್ತಿಲ್ಲ. ದುಡ್ಡು ಎಲ್ಲಿ ಇಡ್ತಿದ್ದೆ ಅಂದ್ರೆ, ನೀನು ಮನೆಯಲ್ಲಿ ಸರಿಯಾಗಿ ನೋಡ್ತಾ ಇರೋ ವಸ್ತು ಅಂದ್ರೆ ನಿನ್ನ ಟೆಕ್ಸ್ಟ್ ಬುಕ್ಕು ಅಲ್ಲೇ ಇಡ್ತಿದ್ದಮ್ಮ ಅಂತ. ಟೆಕ್ಸ್ಟ್ ಬುಕ್ ಅಲ್ಲಿ ಏನಾದ್ರೂ ದುಡ್ಡು ಬಚ್ಚಿಟ್ಟಿದ್ರೆ ಬರೆದಿಟ್ಕೊಳ್ಳಿ. ತುಂಬಾ ಜನ ಅದನ್ನ ಮುಟ್ಟೋದೇ ಇಲ್ಲ. ಅಂದ್ರೆ ಜೋಕ್ ಹೇಳಿದೆ, ನೀವು ತುಂಬಾ ಚೆನ್ನಾಗಿ ಓದ್ತೀರಾ ಬಿಡಿ. ಈ ಸಂಸ್ಥೆಗೆ ದೊಡ್ಡ ಹೆಸರಿದೆ. ನಾನು ಇಲ್ಲಿರೋ ಎಲ್ಲ ಪೋಷಕರಿಗೂ ಹೇಳ್ತೀನಿ, ಎಜುಕೇಷನ್ ಹೆಲ್ತ್ ನೋಡಿ. ಇವತ್ತು ಪ್ರದೀಪ್ ಈಶ್ವರ್ ನಾನು ದುಡಿಯೋದು, ಸಂಪಾದಿಸೋದು, ನಾನು ಕಷ್ಟಪಡ್ತಿರೋದು ನನ್ನ ಮಕ್ಕಳ ಆರೋಗ್ಯ ಎಜುಕೇಷನ್ಗೋಸ್ಕರನೇ. ಯಾವ ಪೇರೆಂಟೇ ಆಗಲಿ ಮಕ್ಕಳ ಎಜುಕೇಷನ್ ಹೆಲ್ತ್ಗೋಸ್ಕರನೇ ಸ್ಟ್ರಗಲ್ ಮಾಡೋದು. ಸೊ ನಾನೀಗ 8th ಸ್ಟ್ಯಾಂಡರ್ಡಿಂದ ಗೌರ್ಮೆಂಟ್ ಸ್ಕೂಲ್ಸ್ ಮಕ್ಕಳಿಗೆ, ಏಡೆಡ್ ಸ್ಕೂಲ್ ಮಕ್ಕಳಿಗೆ ಮುಂದಿನ ವರ್ಷದಿಂದ IIT ನೀಟ್ ಫೌಂಡೇಶನ್ ಕೋರ್ಸು ಫ್ರೀಯಾಗಿ ಸ್ಟಾರ್ಟ್ ಮಾಡಿಸ್ತಾ ಇದ್ದೀನಿ. ಇಟ್ ಈಸ್ ಆನ್ ದ ಪ್ರೋಸೆಸ್. ಯಾಕೆಂದರೆ ದೊಡ್ಡ ಸಿಟೀಸಲ್ಲಾದರೆ ಲ್ಯಾಕ್ಸ್ ಕೊಟ್ಟು ಫೌಂಡೇಶನ್ ಕೋರ್ಸ್ಗೆ ಹೋಗ್ತಾರೆ. ನಿಮಗೆ ತುಂಬ ಜನಕ್ಕೆ ಗೊತ್ತಿರಬೇಕು. ಸರ್ ಯಾಕೆ ನಮ್ಮ ಮಗಳು ಡಾಕ್ಟರ್ ಆಗಲ್ಲ ಅಂದರೆ, ಪೇಪರಲ್ಲಿ ನೀವು ಆ್ಯಡ್ ನೋಡಿದಾಗ ಅವ್ರು 9ನೇ ಕ್ಲಾಸಿಂದ ಓದಿರ್ತಾರೆ, 8ನೇ ಕ್ಲಾಸಿಂದ ಓದಿಸಿರ್ತಾರೆ. ಸೊ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಮಕ್ಕಳಿಗೂ 8ನೇ ಕ್ಲಾಸಿಂದನೇ ನಾವು ಇಂಜಿನಿಯರಿಂಗು MBBS CA ಪ್ರಿಪೇರ್ ಮಾಡಬೇಕು. ಸಡನ್ನಾಗಿ PUCಯಲ್ಲಿ ಹೋಗಿ ಪಾಪ ರ್ಯಾಂಕ್ ಕೊಡಿರಿ ಅಂದರೆ ಅವ್ರಿಗೂ ಕಷ್ಟ ಆಗುತ್ತೆ. ಆ ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಮಾಡ್ತೀನಿ. ಮತ್ತು ನಾನು ನಿಮ್ಮೆಲ್ರಿಗೂ ಹೇಳೋದಿಷ್ಟೇ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ಗಟ್ಟಿಯಾಗಿದ್ದಾಗಲೇ ಏನಾದರೂ ಅಚೀವ್ ಮಾಡಿ.
ನಾಳೆ ನಿನ್ಗೆ ಹೆಚ್ಚು ಕಡಿಮೆ ಆಗಿ ನಿನ್ನ ICU ವಾರ್ಡಲ್ಲಿ ಎತ್ತು ಬಿಸಾಕಿದ್ರೆ ಆಚೆ ನಿಮ್ಮ ಅಪ್ಪ ಅಮ್ಮನೇ ಇರ್ತಾರೆ, ಫ್ರೆಂಡ್ಸು, ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಅಲ್ಲ. ಇದನ್ನೆಲ್ಲರೂ ತಲೆಯಲ್ಲಿ ಇಟ್ಕೊಳ್ಳಿ. ರೆಸ್ಪೆಕ್ಟ್ ಯುವರ್ ಡ್ಯಾಡ್ ಆ್ಯಂಡ್ ಮಾಮ್.